ಖುಷಿ ಜಗತ್ತು ಅಂತ ಅದು ಅನಿಮಿತ್ಯ. ಉಪಾದಾನದಿಂದ ತೋರುವಂಥದ್ದು. ತೋರಿಕೆ ಇರುವಿಕೆ ಅಲ್ಲ, ತೋರಿಕೆ ಸತ್ಯ ಅಲ್ಲ. ಇರುವಿಕೆ ಸತ್ಯ ಇದೆ. ಅದರ ಮೇಲೆ ತೋರಿದ್ದಂತಾರೆ ಇವರು, ಅದರ ಆಧಾರ ಮೇಲೆ ತೋರಿದ್ದು. ಕನಸು ಹೆಂಗೆ ಮಿಥ್ಯ, ಹಂಗೆ ಇದು ಮಿಥ್ಯ, ಜಗತ್ತು ಮಿಥ್ಯ ಅಂತ ಹೇಳ್ತಾರೆ. ಬ್ರಹ್ಮಭಾವದ ನಿಂತಾಗ ಜಗತ್ತು ಮಿಥ್ಯ, ದೇಹಭಾವದ ನಿಂತಾಗ ಜಗತ್ತು ಸತ್ಯನ ಅನಿಸ್ತದೆ. ಬ್ರಹ್ಮಭಾವದ ನಿಂತಾಗ ಜಗತ್ತು ಮಿಥ್ಯ, ಶರೀರ ಮಿಥ್ಯ, ಕನಸು ಮಿಥ್ಯ, ಎಲ್ಲ ಮಿಥ್ಯ. ಶರೀರ ಭಾವದ ನಿಂತಾಗ, ಶರೀರ ಭಾವದ ನಿಂತಾಗೂ ವಿಚಾರ ಮಾಡಿ ನೋಡಿದ್ರೆ ಮಿಥ್ಯನೇ ಐತಿ, ಅದು ಸತ್ಯ ಅನಿಸ್ತದೆ. ಸತ್ಯನ ಐತೇನಪ್ಪ ಅಂತ ಅನಿಸ್ತದೆ. ವಿಚಾರ ಇಲ್ಲದಕ್ಕೆ ಸತ್ಯ ಅನಿಸ್ತತಿ, ಶಾಶ್ವತ ಅನಿಸ್ತತಿ, ಸುಂದರ ಅನಿಸ್ತತಿ, ಸುಖಮಯ ಅನಿಸ್ತತಿ. ದುಃಖ ತೋರ್ತತಿ, ಹಂಗೆ ಸುಖಾನು ತೋರ್ತತಿ. ತೋರಿಕೆ ಇರುತ್ತೆ ಅಲ್ಲ. ಜಗತ್ತಿನೊಳಗೆ ಇವೆಲ್ಲ ತೋರುವ, ಸುಖ ತೋರ್ತತಿ, ದುಃಖ ತೋರ್ತತಿ, ಒಮ್ಮೆ ಚಲೋ ಅನಿಸ್ತತಿ, ಕೆಟ್ಟ ಅನಿಸ್ತತಿ. ಅದಕ್ಕೆ ತಿಳಿದು ನೋಡಿದ್ರೆ ಕನಸಿನಂಗೆ ಇದು ಮಿಥ್ಯ ಐತಿ ಅಂತ ಹೇಳ್ತಾರೆ. ಕನಸು ಹೆಂಗೆ ಸುಳ್ಳು ಅಂತೀಯಲ್ಲ, ಹಂಗೆ ಇದು ಸುಳ್ಳು ಐತಿ. ಕನಸು ಸುಳ್ಳು ಆಗ್ಬೇಕಂದ್ರೆ ಕನಸಿನಾಗಿದ್ದಾಗ ಕನಸು ಸುಳ್ಳು ಅನಿಸಿಲ್ಲ. ಕನಸಿನಿಂದ ಎಚ್ಚರ ಅವಸ್ಥೆ ಬಂದಾಗ ಕನಸು ಸುಳ್ಳು ಅಂತೀವಿ. ಕನಸಿನೊಳಗಿರುವವರಿಗೆ ಕನಸು ಕರೆನ. ಹಂಗೆ ದೇಹ ಭಾವದಾಗಿರುವವರಿಗೆ ಜಗತ್ತು ಸತ್ಯನ ಅನಿಸ್ತದೆ. ಬಂಧು ಮಿತ್ರರು ಸತ್ಯ, ಸತಿಸುತ್ತದ ಸತ್ಯ, ಹೊಲ ಮನೆ ಸತ್ಯ, ಸಿರಿ ಸಂಪತ್ತು ಸತ್ಯ, ಇದೆಲ್ಲ ಸತ್ಯ, ಇದು ಶಾಶ್ವತ, ಇದು ಖರೆ ಅನಿಸ್ತದೆ. ಅದಕ್ಕೆ ಈ ಭಯಕ್ಕೆ ಎದಕ್ಕೆ ಬಡ್ದಾಡ್ತಾನೆ ಮನುಷ್ಯ, ಅದರ ಒಳಗೆ ಮುಳುಗಿದಾಗ ಅದ ಸತ್ಯ ಅನಿಸ್ತದೆ. ವಿಚಾರ ಮಾಡಿ ದೂರ ನಿಂತು ನೋಡಿದಾಗ ಸುಳ್ಳು ಅನಿಸ್ತತಿ, ಅದರೊಳಗೆ ಇದ್ದಾಗ ಸತ್ಯ ಅನಿಸ್ತದೆ. ಸಾಮಾನ್ಯವಾಗಿ ಎಲ್ಲರೂ ಅದರೊಳಗೆ ಮುಳುಗಿಬಿಡ್ತಾರೆ. ತಿಳಿದಾವ ಅದರಿಂದ ದೂರ ಇರ್ತಾನೆ, ನೋಡ್ತಾನೆ. ಕನಸಿನಿಂದ ಹೊರಗೆ ಬಂದು ಎಚ್ಚರಕ್ಕೆ ಬಂದ ಮೇಲೆ ಕನಸು ಮಿಥ್ಯ ಅನಿಸ್ತಿ. ಕನಸಿನಾಗಿರುವವರೆಗೆ ಕನಸಿನಾಗ ಇದ್ದಂಥ ಎಲ್ಲ ಆಗು ಹೋಗುಗಳ ಪರಿಣಾಮ ಆಗೇ ತೀರ್ತಿ. ದುಃಖ ಆಯಿತು, ವ್ಯಥೆ ಆಯಿತು, ಬಳಲಿಕೆ ಆಯಿತು, ಹಸುವು ಆಯಿತು, ದನುವಾಯಿತು, ಎಲ್ಲ ಕನಸಿನಾಗಿರುವವರೆಗೆ ಎಲ್ಲ ಅದು ಎಚ್ಚರ ಆಯಿತು. ಕನಸು ಪಾಯ್ದನ್ನ ದುಃಖ ಹೋಯಿತು, ವ್ಯಥೆ ಹೋಯಿತು, ಬಳಲಿಕೆ ಹೋಯಿತು, ಎಲ್ಲ ಹೋಯಿತು. ಅದಕ್ಕೆ ಕನಸಿನಿಂದ ಎಚ್ಚರಕ್ಕೆ ಬಂದಾಗ ಹೆಂಗೆ ಮಿಥ್ಯ ಅನಿಸ್ತದಲ್ಲ, ಹಂಗೆ ಯಥಾರ್ಥ ತಿಳಿದ ನಿಜ ಎಚ್ಚರಕ್ಕೆ ಹೋದಾಗ ಈ ಜಗತ್ತು ಮಿಥ್ಯ ಅನಿಸ್ತದೆ. ಅಲ್ಲಿವರೆಗೆ ಸತ್ಯ ಅಂತ ಬಡ್ದಾಡ್ಕೊಂತ ಹೋಗ್ತಾನೆ ಮನುಷ್ಯ. ಅಲ್ಲಿವರೆಗೆ ಸತ್ಯನ ಅನಿಸ್ತತಿ, ಶಾಶ್ವತ ಅನಿಸ್ತತಿ. ಮತ್ತು ಇದರೊಳಗೆ ಅವಿವೇಕಿ ಇದರೊಳಗೆ ಸುಖ ಹುಡುಕ್ತಾನೆ. ಸುಖ ಇದರೊಳಗೆ ಇಲ್ಲ ಅಂದರೂ ಸುಖ ಹುಡುಕಿ ಸುಖ ಹುಡುಕ್ತಾನೆ. ಇದರೊಳಗೆ ಇದನ್ನು ಮಾಡಿದ್ರೆ ಸುಖ ಆಯ್ತು, ಅದನ್ನು ಮಾಡಿದ್ರೆ ಸುಖ ಆಯ್ತು. ಬಯಕೆಗಳು ಹಂಗೆ ಹೆಚ್ಚಿಗೆ ಹಾಕ್ಕೊಂತ ಹೋಗ್ತಾವೆ. ಯಾಕಂದ್ರೆ ಸುಖದ ಹಪಾಹಪಿ ಹೆಚ್ಚಿಗೆ ಆಕತಿ. ಆದ್ರೆ ಯಾರಿಗೆ ಚಂಚಲ ವೃತ್ತಿ ಇರ್ತೈತೆ ಅವ್ರಿಗೆ ಸುಖದ ಹಪಾಹಪಿ ಇನ್ನಷ್ಟು ಹೆಚ್ಚಿಗೆ ಹಾಕ್ಕೋತ ಹೋಗ್ತದೆ. ಆದರೆ ಸಂಸ್ಕಾರದಿಂದ ಅದಕ್ಕೆ ನಿಶ್ಚಲ ವೃತ್ತಿ ಕಳಿಸ್ಕೊಂತ ಬಂದಾಗ ಸುಖದ ಹಪಾಹಪಿ ಕಡಿಮೆ ಆಕತಿ. ಯಾಕಂದ್ರೆ ಸುಖದ ಅನುಭವ ಹೆಚ್ಚಿಗೆ ಹಾಕ್ಕೊಂಡು ಹೋಗ್ತದೆ. ಚಂಚಲ ವೃತ್ತಿ ಇದ್ದವಾಗ ಭೋಗದೊಳಗೂ ಸತ್ಯ ಸುಖದ ಅನುಭವ ಆಗೋದಿಲ್ಲ.
ಉಣ್ಣುದ್ರಾಗ ಉಡುದ್ರಾಗ ತೊಡೋದ್ರಾಗ ಸುಖದ ಅನುಭವ ಸಾಮಾನ್ಯವಾಗಿ ಏನು ಅನುಭವ ಆಕತ್ತಲ್ಲ ಅದು ಆಗೋದ್ರಾಗ ಮನಸ್ಸು ಚಂಚಲ ವೃತ್ತಿ, ಅಷ್ಟೊಂದು ಚಂಚಲ ವೃತ್ತಿ. ಅದಕ್ಕೆ ಏನು ಮಾಡಿದರೂ ಸಮಾಧಾನ ಅನ್ನೋದೇ ಇರೋದು. ಸ್ವಲ್ಪ ಸಮಾಧಾನ ಇರಪ್ಪ ಅಂತ ಹೇಳ್ತಾರೆ. ನಮ್ಗೆ ಏನು ಮಾಡಿದರೂ ಸಮಾಧಾನ ಇರೋದಿಲ್ಲ. ಕುಂತ್ರ ಸಮಾಧಾನ ಇಲ್ಲ, ನಿಂತ್ರ ಸಮಾಧಾನ ಇಲ್ಲ, ಮಕ್ಕೊಂಡ್ರೆ ನಿದ್ದೆ ಹತ್ತೋದಿಲ್ಲ. ಇವೆಲ್ಲ ಮನಸ್ಸಿನ ವೃತ್ತಿಯಿಂದ ಆದಂಥವು. ಸಮಾಧಾನ ಲೌಕಿಕ ಜೀವನದೊಳಗೂ ಸಮಾಧಾನ ಬರಬೇಕಂದ್ರೆ ಚಂಚಲ ವೃತ್ತಿ ಕಡಿಮೆ ಇರಬೇಕಲ್ಲ. ಏನು ಮಾಡ್ತಾನೆ ಅದರಿಂದ ಸಮಾಧಾನದಿಂದ ಮಾಡಿದರೆ ಮನಸ್ಸು ಸ್ವಲ್ಪ ನಿಶ್ಚಲ ಆಯ್ತು ಅಂದ್ರೆ ಸುಖದ ಅನುಭವ ಆಕತ್ತೆ. ತುತ್ತು ಅನ್ನ ಬಾಯಾಗಿ ಇಡ್ತಿರ್ತಾನೆ, ಲಕ್ಷ್ಯ ಮತ್ತೊಂದು ಕಡೆ ಬೇರೆ ಹೋಗ್ತೈತಿ. ಏನು ತಿಂತಾನೆ, ಏಟು ತಿಂತಾನೆ ಕಬರಿಲ್ಲ, ತಿಂದಿದ್ದು ಕಬರಿಲ್ಲ, ಏನು ತಿಂತಾನೆ ಅನ್ನೋದು ಕಬರಿಲ್ಲ. ಅಂದರೆ ಬಹಳದ ಗದ್ದಲಕ್ಕೆ, ಈ ಸಂಸಾರದ ಗದ್ದಲಕ್ಕೆ ಬಿದ್ದ ಮನಸ್ಸು ಚಂಚಲ ವೃತ್ತಿ ಹೆಚ್ಚಿಗೆ ಹಾಕ್ಕೊಂತ ಹೋದಂದ್ರೆ ಆಗುವಂಥ ದುಷ್ಪರಿಣಾಮ ಐತಿ. ಸಮಾಧಾನ ಇದ್ದರೆ ಏನು ತಿಂತಾನೆ ಅದರೊಳಗೆ ಸಂತೃಪ್ತ ಭಾವ, ಮನಸ್ಸು ನಿಲ್ತತಿ, ಆನಂದದ ಅನುಭೂತಿ ಆಕತಿ. ಭೋಗದೊಳಗೆ ಆನಂದದ ಅನುಭೂತಿ ಆಗಬೇಕಂದ್ರೂ ಅಲ್ಲಿ ಸಮಾಧಾನ ಬೇಕು. ವಿಷಯ ಭೋಗದೊಳಗೆ ಆನಂದ ಅನುಭೂತಿ ಆಕತಿ, ಆದರೆ ವಿಷಯ ಭೋಗದಿಂದನೇ ಆಗಿದ್ದಲ್ಲ, ಅದು ಸಮಾಧಾನದಿಂದ ಅನುಭವಿಸಿ ಬಂದಿತ್ತು. ಮನಸ್ಸು ಸಮ ಆಯಿತು, ಅಲ್ಲೇ ಚಂಚಲ ವೃತ್ತಿ ಇರದಂಗಾಯಿತು, ಮತ್ತೊಂದು ಆಲೋಚನೆ ಇರದಂಗಾಯಿತು, ಮತ್ತೊಂದು ಬಯಕೆ ಹುಟ್ಟಿಲ್ಲ, ಈ ಬಯಕೆ ಈಡೇರಿತು, ಮನಸ್ಸು ಸ್ತಬ್ಧ ಆಯಿತು. ಯಾರಿಗಲ್ಲಿ ಸಮಾನವಾಗಿ ಆ ಸ್ಥಿತಿ ಬರ್ತೈತಿ ಅವ್ರಿಗೆ ಆನಂದ ಅನುಭೂತಿ ಆಗ್ತೈತಿ. ಅದು ಅಲ್ಪ ಕ್ಷಣದೊಳಗೆ. ಆದರೆ ಅತಿ ಚಂಚಲ ವೃತ್ತಿ ಇದ್ದವಾಗ ಭೋಗದೊಳಗೂ ಸುಖದ ಅನುಭವ ಆಗುವುದಿಲ್ಲ, ಅವನು ಮತಿ ಭ್ರಮಣೆ ಆಗ್ತೈತಿ. ಅವನಿಗೆ ಏನು ಮಾಡಿದರೂ ಸಮಾಧಾನ ಇರೋಲ್ಲ, ಕುಂತಿರ್ತಾನೆ, ನಿಂದಿರ್ತಾನೆ, ತಲೆಯಾಗ ವಿಚಾರಗಳು ಹಂಗೆ ಓಡತ್ತಿರೋ ಮನಸ್ಸು ಹಂಗೆ ತಿರುಗಿಸುತ್ತೆ, ಒಂದೇ ಕಡೆ ನಿಂದಿರೋದೇ ಇಲ್ಲ. ಏನು ಮಾಡಬೇಕು ಅನ್ನೋದು ಶರೀರ ಒಂದು ಕೆಲಸ ಹೇಳಿರ್ತಾನೆ, ಅದು ಮಾಡೋದ್ಲೇ ಮತ್ತೊಂದು ಕೆಲಸ ಬರ್ತದೆ. ಅದಕ್ಕೆ ಏನು ಮಾಡ್ತೇನೆ ಅನ್ನೋದ್ರೊಳಗೂ ಅದೊಂದು ವ್ಯವಸ್ಥಿತ ಇರೋದಿಲ್ಲ. ಮನಸ್ಸು ವಿಕಾರ ಆದರೆ, ಚಂಚಲ ವೃತ್ತಿ ಹೆಚ್ಚಿಗೆ ಆದರೆ, ಜಗತ್ತಿನೊಳಗೆ ಭೋಗದೊಳಗೆ ಸುಖ ಅನ್ನಿಸ್ತೈತಲ್ಲ, ಆ ಅನುಭವ ಸುಖಕ್ಕೆ ಸಿಗೋದಿಲ್ಲ. ಅದಕ್ಕೆ ಅತಿ ದುಃಖಿ ಅಕ್ಕಾನ, ಅತಿ ಬೆಳಗ್ಗೆ ಅಕ್ಕಾನ, ಭ್ರಮನಿರಸ ಅಕ್ಕಾನ, ಭ್ರಮನಿರಸ ಆಗಿ ದುಃಖಿಯಾಗಿ ಬಳಲ್ತಾನೆ. ಅದಕ್ಕೆ ಸಮಾಧಾನ ಬೇಕು. ಜಗತ್ತಿನ ವಿಷಯ ಭೋಗದೊಳಗೆ ಇದ್ದಾಗೂ ಸದ್ಯಕ್ಕೆ ಎಲ್ಲ ಸಮಾಧಾನದಿಂದ ಜೀವನನ ಸಮಾಧಾನ ಮಾಡ್ಕೋದು. ಸಮ ಆಯ್ತಂದ್ರೆ ಆನಂದ ಐತೆ ಐತಿ, ವಿಷಮ ಆಯ್ತಂದ್ರೆ ದುಃಖನೇ ಐತಿ. ಮನಸ್ಸು ಸಮ ಆಯಿತು ಆನಂದ, ಮನಸ್ಸು ವಿಷಮ ಆಯಿತು ದುಃಖ. ಜಗತ್ತು ಸತ್ಯ ಅಂತ ತಿಳ್ಕೊಂಡು, ಸುಖಮಯ ಅಂತ ತಿಳ್ಕೊಂಡು ಇದರೊಳಗೆ ಭೋಗಕ್ಕೆ ನಿಂತ ಅನ್ನಿಸ್ತೈತಿ, ಒಂದು ಕ್ಷಣ ಸುಖ ಅನ್ನಿಸ್ತೈತಿ. ಆದರೆ ಮತ್ತೆ ಮನಸ್ಸು ಪಲ್ಲಟ ಆಕತ್ತಲ್ಲ, ಅದಕ್ಕೆ ಮತ್ತೆ ದುಃಖ ಅನ್ನಿಸ್ತೈತಿ, ಮತ್ತೆ ಸಾಕು ಅನ್ನಿಸ್ತೈತಿ. ಅದ ಬಯಸಿದ್ದ ಆದ್ರೆ ಸಾಕು ಅನ್ನಿಸ್ತದೆ. ಹಿಂಗೆ ಈ ವೃತ್ತಿ ಬದಲಾವಣೆ ಕುಂತು ಹೋಗ್ತೈತಿ. ಯಾಕಂದ್ರೆ ಸುಖದ ಹುಡುಕುದ ಒಂದು ಕೆಲಸ ಆಗುತ್ತೆ, ಮನಸ್ಸಿನ ಕೆಲಸ ಏನಲ್ಲ. ಅದಕ್ಕೆ ಸಮಾಧಾನ ಬೇಕಾಯ್ತು, ಸುಖ ಬೇಕಾಯ್ತು, ಆನಂದ ಬೇಕಾಯ್ತು. ಆ ಆನಂದದ ವೃತ್ತಿ ಬರಬೇಕಂದ್ರೆ ಅದಕ್ಕೆ ಸಮಾಧಾನದ ಪಾಠ ಕಲಿಸ್ಬೇಕಲ್ಲ. ಸುಮ್ಮನೆ ಸಮ ಆಗುವುದಿಲ್ಲ. ಒಳಗೆ ಆಸೆ ಹೇತು ಇಟ್ಕೊಂಡು ಕುಂತಾಗ, ಬಯಕೆಗಳನ್ನ ಇಟ್ಕೊಂಡು ಕುಂತಾಗ ಸಮ ಆಗಂದ್ರೆ ಹೆಂಗಾಕತ್ತೆ? ಅದು ಅತಿಯಾದ ಬಯಕೆಗಳನ್ನು ತುಂಬಿಕೊಂಡಾಗ, ಅತಿಯಾದ ವಿಷಯಾಸಕ್ತಿಯನ್ನು ತುಂಬಿಕೊಂಡಾಗ ಭಾಳ ಚಂಚಲ ವೃತ್ತಿ ಪಡಿತೈತೆ. ವಿಷಯಾಸಕ್ತಿಗಳು ಒಂದೊಂದು ಕಡಿಮೆ ಹಾಕ್ಕೊಂತ ಬಂದಾಗ ಅದು ನಿಶ್ಚಲತ್ವ ಬರ್ತೈತಿ, ಚಂಚಲತ್ವ ಹೋಗಿ. ಅದಕ್ಕೆ ಜಗತ್ತು ವಿಷಮ ಅಂತ ತಿಳಿದು ನೋಡಿ, ಅದನ್ನು ಜಗತ್ತು ಕನಸು ಅಂತ ತಿಳಿದು ಸುಮ್ಮನೆ ತಿಳಿದಿಲ್ಲ, ಹೇಳ್ತಾರೆ ಕರೆ, ಅದು ಸುಮ್ಮನೆ ತಿಳಿದಿಲ್ಲ. ಯಾಕಂದ್ರೆ ಇದರೊಳಗಿದ್ದಾವಾಗ ಕನಸಿನಾಗ ಇದ್ದಾವಾಗ ಕನಸು ಕರೆ ಅನಿಸ್ತೈತಲ್ಲ, ಹಂಗೆ ವಿಷಯದೊಳಗೆ ಮುಗಿದಾಗ
ಖರೇನ ಅನಿಸ್ತದೆ, ಸುಳ್ಳು ಅಂತ ತಿಳ್ಕೊಳಕ್ಕೆ ಆಗೋದಿಲ್ಲ, ಆ ಶಕ್ತಿನ ಬರೋದಿಲ್ಲ. ಅದಕ್ಕೆ ಸತ್ಸಂಗ ಬೇಕು. ಸತ್ಸಂಗ, ಸದ್ವಿಚಾರ, ಧ್ಯಾನ, ಜಪ ತಪಾದಿಗಳು ಎದಕ್ಕೆ ಬೇಕಂದ್ರೆ ಅದರಿಂದ ಸಮಾಧಾನ ಭಾವ ತಾಳಿ ಹೆಂಗೆ ಕನಸಿನಿಂದ ಎಚ್ಚರಕ್ಕೆ ಬರ್ತೀಯಲ್ಲ ಹಂಗೆ ಎಚ್ಚರದಿಂದ ನಿಜ ಎಚ್ಚರಕ್ಕೆ ಹೋಗ್ತಿ. ಅವಾಗ ಇದು ಸುಳ್ಳು ಅನ್ನಿಸ್ತೈತಿ. ಕನಸಿನಿಂದ ಬಿಡುಗಡೆ ಆಗ್ಬೇಕಂದ್ರೆ ಎಚ್ಚರ ಆಗಬೇಕು. ಎಚ್ಚರ ಆದ ಮೇಲೆ ಕನಸು ಸುಳ್ಳು. ಹಂಗೆ ಈ ಸಂಸಾರದೊಳಗೆ ಮುಳುಗಿ ಇದರೊಳಗೆ ಸುಖ ಹುಡುಕೊಂತ ಕುಂತಾಗ ಇದು ಸುಳ್ಳು ಅಂತ ಅನ್ನಕ್ಕೆ ಬರೋದಿಲ್ಲ. ಇನ್ನಟ್ಟು ಬಾಳೆ ಮಾಡ್ಬೇಕು, ಇನ್ನಟ್ಟು ಬದುಕು ಮಾಡ್ಬೇಕು, ಇನ್ನಟ್ಟು ಅಂತೇಳಿ ಇದರೊಳಗೆ ಸುಖ ಹುಡ್ಕೊಂತ ಕುಂತಾವಾಗ ಇದು ಸುಳ್ಳು ಅಂತ ತಿಳಿದೇ ಇಲ್ಲ. ಅದಕ್ಕೆ ಎಚ್ಚರ ಆಗ್ಬೇಕಾಯ್ತಿ. ಅದಕ್ಕೆ ಸತ್ಸಂಗ ಏನು ಮಾಡ್ಬೇಕು, ಎಚ್ಚರಿಸ್ತೈತಿ. ಎಷ್ಟು ವಿಷಮ ಐತಿ ನೋಡಪ್ಪ ಇದು. ಅಡಿಗೆ ವಿಚಾರ ಮಾಡೋಕ್ಕೆ ಹತ್ತಬೇಕು. ಬಾಳೆ ಬದುಕು ಜೀವನ ಏನು ಮಾಡೋಕತ್ತೇನಿಲ್ಲ. ಇದ್ರೊಳಗೆ ಇಷ್ಟೆಲ್ಲ ಮಾಡ್ಕೊಂಡು ಮಾಡ್ತಿಲ್ಲ, ಏನೈತಿ ಇದ್ರೊಳಗೆ ನೋಡು ಅಂತ ಹೇಳೋದು. ನೀನು ಹಿಂದಿನ ಯಾರು ಮಾಡಿಟ್ಟು ಹೋಗ್ಯಾರ, ಮುಂದೆ ಎಲ್ಲರೂ ಮಾಡ್ಯಾರ. ಇದನ್ನೆಲ್ಲ ರಗಡ್ ಮಂದಿ ಮಾಡ್ಯಾರ. ಯಾರು ಇದ್ರೊಳಗೆ ಸುಖ ಹೊಂದ್ಯಾರ, ಯಾರು ಆನಂದವನ್ನು ಹೊಂದ್ಯಾರ? ಋಷಿಮುನಿಗಳು ಮಾತ್ರ. ಅವರು ಎಲ್ಲಾನು ಬಿಟ್ಟಿದ್ರು. ಅವರು ಎಚ್ಚರ ಆಗಿದ್ರು. ಅವರು ತಿಳಿದಿದ್ರು ಅವರು ಇದ್ರೊಳಗೆ ಏನಿಲ್ಲ ಅಂತೇಳಿ. ಅಂಥವ್ರು ಮಾತ್ರ ಆನಂದದ ಭಾವವನ್ನು ಹೊಂದಿದರು, ಸಮಭಾವವನ್ನು ಹೊಂದಿದರು. ಹಂಗೆ ಇದನ್ನು ತಿಳಿದು ಬಿಡಬೇಕಲ್ಲ, ವಿಚಾರದಿಂದ ತಿಳಿದು ಬಿಟ್ಟೆ ಅಂದ್ರೆ ಆನಂದದ ಭಾವ ಹೊಂದ್ತದೆ. ಅದು ಅಂತಃಕರಣದೊಳಗೆ ಬಿಡ್ಬೇಕು. ಅದು ಭಾಳ ಜಡ ಆಗೈತಿ. ಜಾಗ್ರ ಅಂತಃಕರಣದೊಳಗೆ ಆಗ್ಬೇಕಾಗೈತೆ, ಮೂಡಬೇಕಾಗೈತೆ. ಅಲ್ಲಿ ಏನು ವಿಷಯಾದಿಗಳಲ್ಲಿ ಸುಖಭಾವ ಎಲ್ಲಿ ಅಂತಃಕರಣದಾಗ ಐತಲ್ಲ ಅಲ್ಲೇ ಜಾಗ್ರ ಆಗಬೇಕಾಗೈತಿ. ಅಲ್ಲಿ ವಿವೇಕದ ಕಣ್ಣು ತೆಗಿಬೇಕಾಗೈತಿ. ವಿಷಯಾದಿಗಳಲ್ಲಿ ಸುಖ ಇಲ್ಲ ಅನ್ನೋದು ಅಲ್ಲಿ ಖಾತ್ರಿ ಆಗ್ಬೇಕಾಗೈತಿ. ಅದಕ್ಕೆ ಇವು ಬಹಿರಂಗದ ಆಚರಣೆಗಳಿಂದ ಆಗೋದಿಲ್ಲ. ಅಂತರಂಗದಲ್ಲಿ ಮಂಥನ ನಡಿಬೇಕು. ನಿತ್ಯ ಕೇಳಿದ್ದು ಹೇಳಿದ್ದು ಏನೈತಲ್ಲ ಮಂಥನ ನಡ್ಕೋತ ಇದರೊಳಗಿನ ಸುಖಭಾವ ಅಡಗಬೇಕು. ಹೋಗ್ಬೇಕು, ಒಂದು ದಿನ ನಾಶ ಆಗಬೇಕು. ಮನಸ್ಸು ಚಂಚಲತೆ ಕಳ್ಕೊಂತದೆ. ಅದಕ್ಕೆ ಅಂತಃಕರಣದಲ್ಲಿದ್ದಂಥ ದೋಷಗಳನ್ನು ಅದನ್ನು ವಿಚಾರದಿಂದ ವಿವೇಕದಿಂದ ಕಳಿಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳು ಏನದಾವಲ್ಲ ಅಂತಃಕರಣಗಳವ, ಇವು ಇರುವವರೆಗಿನ ಹಿಂಗೆ ಅನುಭವ ಬರುವುದಿಲ್ಲ. ಮನುಷ್ಯ ಹೊರಗೊಂದು ಒಳಗೊಂದು ಇರ್ತಾನೆ. ಎರಡೂ ಒಂದಾಗುವವರೆಗಿನ ಆನಂದ ಭಾವ ಬರುವುದಿಲ್ಲ. ಹೊರಗೆ ಹೆಂಗಿರ್ತಾನೆ ಒಳಗೂ ಹಂಗೆ ಇರಬೇಕು, ಒಳಗೆ ಹೆಂಗಿರ್ತಾನೆ ಹೊರಗೆ ಹಂಗೆ ಇರಬೇಕು. ಪರಿಶುದ್ಧ ಮಾತಿನಾಗ ಚಲೋ ಮಾತು, ಒಳಗೆ ದ್ವೇಷ, ಅಸೂಯೆ. ಮನುಷ್ಯ ಈ ಮುಖವಾಡದಾಗ ಬದುಕ್ತಾ ದ್ವೇಷ, ಅಸೂಯೆ, ಕಾಮ, ಕ್ರೋಧ ಇವೇನದಾವಲ್ಲ ಹೊರಗೆ ಇಟ್ಕೊಂಡಿರ್ತಾನೆ. ಅವ್ರು ಹೊರಗೆ ತೋರಿಸೋದಿಲ್ಲ. ಆದರೆ ಕೆಲವೊಂದು ಮಂದಿ ಹೊರಗೆ ತೋರಿಸ್ತಾರೆ, ಒಳಗಿರೋದಿಲ್ಲ. ಅದು ಚಲೋ. ಇನ್ನು ಅದು ಎರಡೂ ಕಡೆ ಒಂದಾದಾಗ ಇನ್ನೂ ಚಲೋ. ಹೊರಗೋದಾಗ ಒಳಗೋದಾಗ ಭಾಳಷ್ಟು 100ಕ್ಕೆ 90 ಜನ ಭಾಳ ಬುದ್ಧಿವಂತರು ಮೇಧಾವಿಗಳು ಅನ್ನೋರು ಏನು ಮಾಡ್ತಾರೆ, ಹೊರಗೆ ಜಗತ್ತಿಗೆ ತೋರ್ಸಕ್ಕೆ ಭಾಳ ಚಂದ ಇರ್ತಾರೆ. ಒಳಗೆ ಮಾತ್ರ ಎಲ್ಲ ಕಾಮ ತುಂಬಿರ್ತೈತಿ, ಕ್ರೋಧ ತುಂಬಿರ್ತೈತಿ, ದ್ವೇಷ ತುಂಬಿರ್ತೈತಿ, ಅಸೂಯೆ ತುಂಬಿರ್ತೈತಿ. ಅಂದ್ರೆ ಪೂರ್ಣ ಕಳ್ಕೊಂಡಿರೋದಿಲ್ಲ, ಆದರೆ ಅದರ ಮೇಲೆ ನಿಯಂತ್ರಣ ಹೊಂದಿರ್ತಾರೆ. ಹೊರಗೆ ತೋರಿಸಿಕೊಡೋಂಗಿಲ್ಲ. ಹೊರಗೆ ದ್ವೇಷ ಇರ್ತೈತಿ ಒಳಗೆ. ಮನೆ ಬಂದರೂ ಅಗ್ದಿ ಭಾಳ ಚಂದ ಬೆಲ್ಲದಂತ 4 ಮಾತು ಮಾತಾಡಿ ಹೆಂಗಾರ ಮಾಡಿ ಸಾಗಾಕಿ ಕಳಿಸ್ಬಿಡುತ್ತೆ. ಒಳಗೆ ದ್ವೇಷ ಕುದಿತಿರ್ತೈತಿ. ಹಂಗೆ ಒಳಗೆ ಕಾಮ ತುಂಬ್ಕೊಳೋದು, ಆಸೆ ಬಯಕೆಗಳನ್ನು ತುಂಬ್ಕೊಳೋದು, ಹೊರಗೆ ಎಲ್ಲ ಬಿಟ್ಟೇನೆ ಅನ್ನೋಂಗೆ ತೋರಿಸೋದು.
ಇದು ಭಾಳ ಕೆಟ್ಟ. ಈ ರೀತಿ ವೃತ್ತಿ ಬೆಳೆಸ್ಕೊಂಡ್ಬಿಟ್ರೆ ಎಷ್ಟು ಜನ್ಮಾದರೂ ಸ್ವಚ್ಛನ ಆಗೋದಿಲ್ಲ. ಅದು ಒಳಗಿದ್ದಂಗೆ ಹೊರಗೆ ಬರಬೇಕಂದ್ರೆ ಭಾಳ ಕಠಿಣ. ನಾವು ಹೊರಗೆ ಸುದ್ದಿ ಇರ್ತೇವೆ, ತೋರಿಸ್ತೇವೆ. ಮನುಷ್ಯಂದು ಮೂಲ ಅಂತಃಕರಣ ಕೆಡಕ್ಕೆ ಕಾರಣ ಇದೆ. ಸಮಾಜದ ಕಟ್ಟುಪಾಡಿಗೆ ಹೆದರಿಕೆ ಇನ್ನೊಬ್ಬರಿಗೆ ತೋರ್ಸಕ್ಕೆ ಧರ್ಮದ ಆಚರಣೆ ಮಾಡಕ್ಕೆ ಹೋಗ್ತಾನೆ. ಇದು ನನಗೋಸ್ಕರ, ನನ್ನ ಹಿತಕ್ಕೋಸ್ಕರ ಇದಂತ ತಿಳಿದು ಇದ್ರ ಮೇಲಿನ ಮೋಹ ಬಿಡುವುದಿಲ್ಲ. ಬಹಳ ಮಂದಿ ಸನ್ಯಾಸಿ ವಿಷಯ ಎದಕ್ಕೆ ಧರಿಸ್ತಾರೆ? ಖ್ಯಾಮಿ ಹಾಕೋದು ಇದಕ್ಕೆ. ಬಹಳ ಮಂದಿ 190 ಜನ ಖ್ಯಾಮಿ ವೇಷ ಹಾಕೋದು ಒಂದು ಆಸೆ ಬಯಕೆಯಿಂದ ಹಾಕ್ತಾರೆ. ಪೂರ್ಣ ಆಸೆ ಬಯಕೆಗಳನ್ನು ಬಿಟ್ಟು ಖ್ಯಾಮಿ ಹಾಕುವಂಗಿಲ್ಲ. ಪೂರ್ಣ ಆಸೆ ಬಯಕೆಗಳನ್ನು ಬಿಟ್ಟು ಅವನು ಖ್ಯಾಮಿ ಅವಶ್ಯಕತೆ ಉಳಿದಿರುವುದಿಲ್ಲ. ಇದು ಒಂದು ತೋರ್ಕಿಗೆ ಆಯಿತು. ಆಮೇಲೆ ಕೆಲವೊಂದಷ್ಟು ಜನ ಅದಕ್ಕೆ ಮತ್ತು ವಾದ ಮಾಡ್ತಾರೆ, ಅದನ್ನು ಸಮುದಾಯಿಸಿಕೊಡ್ತಾರೆ. ಇಲ್ಲ, ಅದಿದ್ದರೆ ಎಚ್ಚರಿಸ್ತೈತಿ ನಮಗೆ. ಒಳಗೆ ಎಚ್ಚರಿರ್ಲಿಕ್ಕಂದ್ರೆ ಹೊರಗಿನ ಬಟ್ಟೆ ಏನು ಎಚ್ಚರಿಸ್ತೈತಿ? ಅದಕ್ಕೆ ಭಾಳ ರಾಮನ ವೇಷ ಹಾಕಿಬಿಟ್ರೆ ರಾಮ ಆಗೋದಿಲ್ಲ. ರಾಮನ ವೇಷ ಹಾಕಿಬಿಟ್ರೆ ರಾಮ ಆಗೋದಿಲ್ಲ. ಹಂಗೆ ಅಂತಃಕರಣದಾಗಿದ್ದಂಥ ಕಾಮಕ್ರೋಧಗಳನ್ನು ವಿಚಾರದಿಂದ ಕಳ್ಕೋಬೇಕು, ವಿವೇಕದಿಂದ ಕಳ್ಕೋಬೇಕು. ಅಂದಾಗ ಅಂತರಂಗ ಬಹಿರಂಗ ಎರಡೂ ಒಂದಾಗಬೇಕು. ಹೊರಗೆ ಹೆಂಗಿರ್ತಿ ಒಳಗೂ ಹಂಗೆ ಇರಬೇಕು, ಒಳಗೆ ಹೆಂಗಿರ್ತಿ ಹೊರಗೂ ಹಂಗೆ ಇರಬೇಕು. ದೋಷಗಳಿದ್ರೆ ದೋಷಗಳನ್ನು ಸರಿ ಮಾಡ್ಕೋಬೇಕು. ಯಾಕಂದ್ರೆ ಮನುಷ್ಯ ಜನ್ಮ ಬಂದಾಗ ಇದು ಪರಿಪಕ್ವ ಇಲ್ಲ, ಅರ್ಧಂಬರ್ಧ ಬೆಂದು ಬಂದೈತಿ. ಸಂಪೂರ್ಣ ಆಗಿತ್ತಂದ್ರೆ ಇಲ್ಲಿ ಬರುವ ಅವಶ್ಯಕತೆನೇ ಇದ್ದಿಲ್ಲ. ಇದು ಒಳಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ತುಂಬ್ಯಾವ ಅಂತಾನೆ ಇದು ಬಂದೈತಿ. ಇವೆಲ್ಲ ಇರಲಿಲ್ಲ ಅಂದ್ರೆ ಇಲ್ಲಿ ಬರೋ ಅವಶ್ಯಕತೆನೇ ಇದ್ದಿಲ್ಲ. ಇದು ಆಸೆ ಇದ್ದಾಗ ಜನ್ಮ, ಆಸೆ ಇಲ್ಲಂದ್ರೆ ಜನ್ಮಿಲ್ಲ. ಆಸೆ ಇದ್ದಾಗ ಅದರಿಂದ ಕಾಮದಿಂದ ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳು ಬಂದ ಬಿಟ್ಟಿರ್ತಾವೆ. ಅದರಿಂದ ಅದು ಒಂದಿತ್ತಂದ್ರೆ ಅಷ್ಟು ಬಂದು ಬಿಟ್ಟಿರ್ತಾವೆ. ಅದಕ್ಕೆ ಬಹಿರಂಗದ ಅಂತರಂಗ ಶುದ್ಧಿ ಆತಂದ್ರೆ ಬಹಿರಂಗ ಶುದ್ಧಿ ಆಗಲಿಲ್ಲ ಅಂದರೂ ಉತ್ತಮನ. ಬಹಿರಂಗದೊಳಗೆ ಅದಕ್ಕೆ ಕೆಲವೊಂದು ಸತ್ಪುರುಷರು ಮಾತಿನೊಳಗೆ ಹೊಲಸುವ ಶಬ್ದ ಉಪಯೋಗ ಮಾಡ್ತಿದ್ರು. ಮುಚ್ಚೋಳೆ ಮಗನ ಬಾ. ಅವರು ಶಬ್ದಗಳನ್ನು ನೋಡಿದ್ರೆ ಎಷ್ಟು ಹೊಲಸು ಮಾತಾಡ್ತಾರಪ್ಪ ಅವರು. ಅವರ ಅಂತಃಕರಣ ಪರಿಶುದ್ಧ, ಭಾವ ಇಲ್ಲದ್ರವ್ರದು. ಅವ್ರು ಬೇಯ್ದು ಹೇಳ್ತಾರಂದ್ರೆ ಭಾವ ಇಲ್ಲ, ಅದು ಬೇಯ್ಬೇಕಂತಿಲ್ಲ. ಸದ್ಬುದ್ಧಿಯಿಂದ ಸದ್ಭಾವದಿಂದ ಇದು ಜೀವಿ ಬಳಲ್ತತನ ಭಾವದ ಇಟ್ಕೊಂಡು ಬೇಯ್ದು ಹೇಳೋದು, ಸಿಟ್ಟಿಗೆದ್ದು ಹೇಳೋದು, ದ್ವೇಷಿಸೋದು. ಯಾಕಂದ್ರೆ ಅವನು ಶುದ್ಧ ಆಗಲಿ ಅನ್ನೋದಕ್ಕೆ. ಆದರೆ ಅವನ್ನೆಲ್ಲನೂ ಮುಚ್ಚಿಟ್ಕೊಂಡು ನೀನು ಕೆಟ್ಟರು ಅಷ್ಟೇ, ಚಲೋ ಅಷ್ಟೇ, ಯಾವ ಬಂದರು ಬೆಲ್ಲದಂತ 4 ಮಾತು ಮಾತಾಡಿ ಅವನಿಂದ ಲಾಭ ಏನಾಕತ್ತಪ್ಪ ಅಂತ ವಿಚಾರ ಮಾಡೋದು. ಇದು ಅಂತರಂಗದ ಸುದ್ದಿ ಆಗೋದಿಲ್ಲ. ಅಂತರಂಗ ಮತಟ್ಟು ಕೆಟ್ಕೊಂತ ಹೋಗ್ತದೆ. ಅದಕ್ಕೆ ಜಗತ್ತಿನೊಳಗೆ ಮುಖವಾಡ ಹಾಕ್ಕೊಂಡು ಬದುಕೋದು ಭಾಳ ಆಕತ್ತೆ. ಅಂತರಂಗದ ಒಂದು ಬೇರೆ, ಹೊರಗೆ ತೋರೋದು ಒಂದು ಬೇರೆ. ಒಳಗಿರೋದು ಕಾಮಿ, ಹೊರಗೆ ತೋರೋದು ಬೇರೆ ಸನ್ಯಾಸಿ. ಒಳಗೆ ದ್ವೇಷ, ಹೊರಗೆ ಪ್ರೀತಿ. ಮನಸ್ಸಿನಾಗಂತಾನ ದ್ವೇಷ ಮಾಡ್ತಾನ, ಹೊರಗೆ ಭಾಳ ಚಂದ ಇದೆ. ಒಳಗೆ ಮೋಹ ತುಂಬ್ಕೊತಾನೆ, ಹೊರಗೆ ವೈರಾಗ್ಯ ಭಾವ ತೋರಿಸ್ತಾನೆ. ಅಂದರೆ ಕಪಟ ಮನಸ್ಸು ಅಂತಾರೆ. ಇದು ಮಂದಮತಿಗೆ ಬರುವುದಿಲ್ಲ. ಇದು ಮಂದಮತಿ ಉತ್ತಮ, ಅವು ತಿಳಿದಿಲ್ಲ, ಆದರೆ ಕಪಟಿಲ್ಲ ಅಂತಾರೆ. ಅವ ಒಳಗೆ ಹೆಂಗಿರ್ತೈತೆ ಹೊರಗೂ ಹಂಗೆ ಇರ್ತೈತೆ. ಅವನು ಸಿಟ್ಟು ಬಂದರೆ ಬೇರೆ ಬಿಡ್ತಾನೆ,
ಚಲೋ ಅನಿಸಿದ್ರೆ ಹೊಗಳಿ ಬಿಡ್ತಾನೆ. ಆದ್ರೆ ಕಾಮಕ್ರೋಧ ಹೋಗ್ಯಾವಂತಲ್ಲ, ಅದಾವ ಅವನಲ್ಲಿ ಕಾಮಕ್ರೋಧ. ಒಳಗೆ ಹೊರಗೆ ಎರಡು ಒಂದೈತಿ. ಅದು ಒಂದು ರೀತಿಯಿಂದ ಉತ್ತಮ. ಆದರೆ ಜಗತ್ತಿನಾಗ ಬರೀ ಕಪಟ ನಡೆದೈತಿ. ಶುದ್ಧ ಮನುಷ್ಯನಿಂದ ಯಾರು ಒಂದು ನಾಲ್ಕು ಚಲೋ ಮಾತು ಬೇದ್ರಂದ್ರೆ ಅವ್ರು ಸನೇಕ ಹೋಗಂಗಿಲ್ಲ ಯಾರು. ಅದೇ ಒಳಗೆ ಕಪಟ ಇಟ್ಕೊಂಡು ಚಲೋ ಚಲೋ ನಾಲ್ಕು ಮಾತು ಮಾತಾಡಿದ್ರೆ ಅಂದ್ರೆ ಭಾರಿ ಚಲೋ ಅವರು. ಜಗತ್ತಿನೊಳಗೆ ಅದ ನಡೆದೈತಿ. ಅದಕ್ಕೆ ಅಂತರಂಗ ಶುದ್ಧಿ ಆಗೋದು ಭಾಳ ಕಠಿಣ ಐತಿ. ಹೊರಗಿಂದೆಲ್ಲ ಶುದ್ಧ ಆಗತ್ತೆ. ಮನುಷ್ಯ ಭಾಳ ಅಗದಿ ಸಿಸ್ಟಮೆಟಿಕ್, ಭಾಳ ಚಂದ, ಇದು ಚಲೋ ಚಲೋ ಮನೆ ಕಟ್ಟಿಸ್ತಾನೆ, ಹೊಲಸಾಗಲ್ಲಂಗೆ ಬಟ್ಟೆ ಹಾಕ್ಕೊತಾನೆ, ನೋಡಕ್ಕೆ ಭಾಳ ಅಗದಿ ಶುದ್ಧ ಅದಾನಪ್ಪ, ಹಿಂಗೆ ಅದಾನಪ್ಪ ಒಂದಿರ್ಬೇಕು. ಹಂಗಿರ್ತಾರೆ. ಸಾಮಾನ್ಯರು ಹೋಗ್ಲಿ ಬಿಡ್ರಿ, ಮಠಮಾನ್ಯದಲ್ಲಿ ಸ್ವಾಮಿಗಳನ್ನೋರು ಇವೆಲ್ಲ ಎಷ್ಟು ವೇಷಭೂಷಣ ಇವ್ರದು, ಎಷ್ಟು ತೋರಿಕಿದು. ಇರುಕಿ ಬೇರೆ, ತೋರಿಕೆ ಬೇರೆ. ಅದಕ್ಕೆ ಇದು ಜಗತ್ತು ಏನೈತಲ್ಲ, ಕಪಟ ಜಗತ್ತು. ಒಂದು ಇರೋದು ಒಂದು ಬೇರೆ ಐತಿ, ತೋರೋದು ಒಂದು ಬೇರೆ ತೋರಿಸ್ತೈತಿ. ಹಂಗೆ ಮನುಷ್ಯನೂ ಕಪಟಿ ಆಗ್ಯಾನ. ಅಂತಃಕರಣನ ಬೇರೆ, ಹೊರಗಿರುವುದ ಬೇರೆ. ಈ ರೀತಿ ಅಂತಃಕರಣದಲ್ಲಿ ದೋಷ ಇದ್ದಾಗ ಆನಂದದ ಅನುಭೂತಿ ಆಗೋದಿಲ್ಲ. ಜಗತ್ತು ಸತ್ಯ ಅಂತ ನಂಬಿದವಾಗ ಆನಂದ ಅನುಭೂತಿ ಆಗುವುದಿಲ್ಲ. ಹಂಗೆ ಅಂತಃಕರಣದಲ್ಲಿ ರಾಗದ್ವೇಷಾದಿಗಳನ್ನು, ಕಾಮಕ್ರೋಧಾದಿಗಳನ್ನ ಇಟ್ಕೊಂಡು ಹೊರಗೆ ಇಲ್ಲದಂಗೆ ತೋರಿಸಿದ್ರೆ ಎಷ್ಟು ಜನ ತಿರುಗಿದ್ರು ಮತ್ತೆ ಆಗ್ತಾಯಿಲ್ಲ. ಅದಕ್ಕೆ ಕಪಟ ಮನಸ್ಸು ಐತಲ್ಲ, ಅದನ್ನು ಶುದ್ಧ ಮಾಡಬೇಕು. ಒಳಗೆ ಇರ್ತ್ಕೊಂತೈತಿ ಎಲ್ಲನೂ, ಹೊರಗೆ ಬೇರೆ ತೋರಿಸ್ತೈತಿ. ಆದರೆ ಇದೆಲ್ಲ ಆತ್ಮನಿಗೆ ಗೊತ್ತೈತಿ. ಆತ್ಮನಿಗೆ ಗೊತ್ತಿಲ್ಲ ಅನ್ನೋದು ಜಗತ್ತಿನಾಗ ಎಲ್ಲರಿಗೂ ನಂಗೆ ಬುದ್ಧಿ ಏರಿಸ್ಬೋದು. ಆತ್ಮನನ್ನು ಮೀರಿ ನಿಲ್ಲಕ್ಕಾಗತ್ತೇನೋ ಇಲ್ಲ. ಆತ್ಮ ನಿನ್ನ ಕಪಟ ಮನಸ್ಸನ್ನು ಅರಿತಾನ, ನಿನ್ನ ಕಪಟ ಬುದ್ಧಿಯನ್ನು ಅರಿತಾನ, ಕಪಟ ಅಂತಃಕರಣ ಪೂರ್ಣ ಜಾರಾಡ್ತಾನೆ, ಎಚ್ಚರಿಕೆನೂ ಕೊಡ್ತಾನ. ಸದ್ಬುದ್ಧಿ, ಸಾತ್ವಿಕ ಬುದ್ಧಿ ಜಾಗರಾದಾಗ ಎಚ್ಚರಿಕೆ ಕೊಡೋಕೆ ಶುರು ಮಾಡ್ತೈತೆ. ಮನುಷ್ಯ ಏನು ಮಾಡಾಕತ್ತಿ ನೋಡ ನೀನು ಅಂತೇಳಿ. ಆದರೆ ಜಗತ್ತಿನೊಳಗೆ ಕಪಟತನಕ್ಕೆ ಬಹಳ ಪ್ರಾಮುಖ್ಯತೆ ನಡೆದೈತಿ. ಅದಕ್ಕೆ ಸಾಮಾನ್ಯವಾಗಿ ಮನುಷ್ಯ ಅತ್ತಾಗ ಆಕರ್ಷಣೆ ಆಗಕತ್ತಾನ. ಅದು ಬಹಳ ದಿನ ನಡೆಯೋದಿಲ್ಲ. ಯಾವುದಾದ್ರೂ ಬಹಳ ದಿನ ನಡೆಯುವಂಥದ್ದು ಕಪಟತನ, ಡೋಂಗಿ, ತೋರಿಕೆಗೆ ಮಾಡುವಂಥದ್ದು ಬಹಳ ದಿನ ನಡೆಯೋದಿಲ್ಲ. ಇರುವಿಕೆ ಎಂದಾದರೂ ಒಂದು ದಿನ ಹೊರಬೀಳೋದು. ಸತ್ಯ ಒಂದು ದಿನ ಹೊರಗೆ ಬರ್ತದೆ. ಸುಳ್ಳಿನಿಂದ ಎಷ್ಟು ದಿನ ಮುಚ್ಚಿರ್ತೀವಿ ಅದನ್ನು? ಯಾರಿಗೆ ಮುಚ್ಚಿಡ್ತೀವಿ? ಜಗತ್ತಿನ ಜನರಿಗೆ ಮುಚ್ಚಿಡ್ಬೋದು. ಆದರೆ ಆತ್ಮನಿಗೆ ವಂಚಿಸಕ್ಕೆ ಸಾಧ್ಯ ಐತೆ? ಆತ್ಮ ಎಲ್ಲವನ್ನೂ ತಿಳಿತಾನೆ. ನೀನು ಎಲ್ಲಿ ಹೋಗಿ ಅಡ್ಕೊಂಡ್ರೂ ಬಿಡುವುದಿಲ್ಲ ಅದು. ನೀ ಮಾಡಿದಂಥ ಕರ್ಮದ ಫಲ ಚಿತ್ತದೊಳಗೆ ಲಿಖಿತ ಆಗಿಬಿಡ್ತದೆ. ಅದು ತಪ್ಸಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಂತರಂಗದ ಸುದ್ದಿಗೆ ಸುವಿಚಾರ ಬೇಕು, ಸದ್ವಿಚಾರ, ಸಚ್ಚಿಂತನೆ ಮಾಡ್ತಾ 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 ದೋಷಗಳಿರ್ತಾವೆಲ್ಲ ಮನುಷ್ಯನಲ್ಲಿ. ದೋಷ ಇದ್ದಾಗ ಮನುಷ್ಯ ಜನ ಬಂದತ್ತೀವಿ. ಆ ದೋಷಗಳನ್ನು ಕಳ್ಕೊಳಕ್ಕೆ ಸಚ್ಚಿಂತನೆ ಬೇಕು. ದೋಷಗಳಿಲ್ಲದಂಗಿದ್ರೆ ಅವಶ್ಯಕತೆ ಇಲ್ಲ. ಸದ್ವಿಚಾರ, ಸತ್ಸಂಗದ ಅವಶ್ಯಕತೆ ಇಲ್ಲ. ಹಂಗೆ ಕಪಟಿಗೆ ಇದು ಹತ್ತುವುದಿಲ್ಲ. ಕಪಟ ಬುದ್ಧಿ ಬಿಡಬೇಕು. ಇದನ್ನು ನನ್ನ ಅಂತರಂಗವನ್ನು ಶುದ್ಧಿ ಮಾಡ್ಕೊತೇನಂತ ಸದ್ವಿಚಾರದಿಂದ, ಸದ್ಭಾವದಿಂದ ಇದನ್ನು ಆಚರಣೆ ತೊಗೊಂಬರ್ಬೇಕು. ಇದಕ್ಕೆ ಕಪಟ ಅಂತಃಕರಣವನ್ನು ಸರಿ ಮಾಡ್ಕೊಳ್ತಂದ್ರೆ ಮೊದಲು ಯಮನಿಯಮಾದಿಗಳನ್ನು ಆಚರಣೆ ಮಾಡ್ಕೋತ ಸೇವಾ ಸತ್ಕರ್ಮಗಳನ್ನು ಮಾಡ್ಕೋತ ಬರಬೇಕು. ಎಲ್ಲರೂ ತನ್ನರನ್ನು ಭಾವದಿಂದ ಸೇವಾ ಸತ್ಕರ್ಮಗಳಲ್ಲಿ ಭಾಗಿಯಾಗಬೇಕು.
ನಿಧಾನವಾಗಿ ರಾಗದ್ವೇಷಾದಿಗಳು ಹುಟ್ಟುತ್ತಾವು ಏನೋ ನೋಡ್ಕೋತ ಅಂತರಂಗವನ್ನು ಪರಿಶೀಲನೆ ಮಾಡ್ಕೋತ ಹೋಗ್ಬೇಕು. ಸೇವಾ ಸತ್ಕರ್ಮಗಳನ್ನು ಮಾಡ್ಕೋತ ಯಾರ ಮೇಲೆ ರಾಗ ದ್ವೇಷಾದಿಗಳು ಬರಲಾರದಂಗೆ ವಿವೇಕದಿಂದ ಹುಟ್ಟಿದ್ರು ಅವನ್ನ ವಿಚಾರದಿಂದ ತೆಗೆದು ಹಾಕುವಂತ ಹೋದಾಗ ಅಂತಃಕರಣ ನಿರ್ಮಲ ಹಾಕುವಂತ ಬರ್ತದೆ. ಆಗ ಆನಂದದ ಅನುಭೂತಿ, ಆವಾಗ ಜಗತ್ತು ನಿತ್ಯ ಸುಳ್ಳು, ಇದ್ರೊಳಗೆ ಸುಖ ಇಲ್ಲ ಅನ್ನೋ ಅನುಭವ ಗೊತ್ತಾಗತ್ತೆ. ನಿತ್ಯ ಅಂತ ಯಾಕೆ ಅನ್ಬೇಕಾಗೈತಿ, ಜಗತ್ತು ನಿತ್ಯ ಅಂತ ಯಾಕೆ ಅನ್ಬೇಕಾಯ್ತು ಅಂದ್ರೆ ಇದು ಒಮ್ಮೆ ಇದ್ದಂಗೆ ಒಮ್ಮೆ ಇರುವುದಿಲ್ಲ. ಏನು ತೋರಿಸ್ತೈತಿ ಹಂಗಿಲ್ಲ, ಏನು ತೋರ್ತೈತಿ ಹಂಗಿಲ್ಲ ಇದು. ಮತ್ತು ಯಾವಾಗಲೂ ಒಂದೇ ಥರ ಇಲ್ಲ ಇಲ್ಲಿ. ಅದಕ್ಕೆ ಇದಕ್ಕೆ ಹೇಳ್ಬೇಕಾಯ್ತಿ, ಇದು ಕಪಟ ಐತಿ, ಇದು ಸುಳ್ಳು ಐತಿ, ಇದು ಸುಖ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಜಗತ್ತಿನಿಂದ ಸುಖ ಹೊಂದಕ್ಕೆ ಸಾಧ್ಯ ಇಲ್ಲ. ಇದು ನಿತ್ಯ ಇಲ್ಲ, ತೋರ್ತತಿ ಮತ್ತು ಮಡಗ್ತತಿ. ಕನಸು ಹೆಂಗೆ ಸುಳ್ಳು ಅಂತೆಯಲ್ಲ ಹಂಗೆ ಸುಳ್ಳನ್ನು ತಿಳಿಯುವ ಮಟನೂ ಈ ವಿಚಾರವನ್ನು ಪರಿಶೀಲನೆ ಮಾಡ್ಕೊಂತಾನೆ ಇರಬೇಕು. ಕನಸು ಎಚ್ಚರ ಆದ್ಮೇಲೆ ಸುಳ್ಳು ಅಂತೀವಿ, ಹಂಗೆ ಇದು ಎಚ್ಚರ ಆದ್ಮೇಲೆ ಸುಳ್ಳು ಅನ್ಸಕ್ಕೆ ಶುರು ಆಗ್ತೈತೆ. ಯಾವಾಗ ಅಂತಃಕರಣ ಸ್ವಚ್ಛಾಗಿ ಸುಮ್ಮನೆ ಆನಂದದ ಅನುಭೂತಿ ಆಗಿ ಶುರು ಆಕತಿ, ಯಾವಾಗಿದು ಇದ್ರೊಳಗೆ ಏನು ಮಾಡಿದ್ರಿ ಏನಪ್ಪ, ಉಂಡ್ರಿ ಏನು ಊಟ್ರಿ, ಅದಕ್ಕೆ ಮನಸ್ಸು ಕಪಟ ಮನಸ್ಸನ್ನು ಶುದ್ಧ ಮಾಡ್ಕೊಳ್ಬೇಕಂದ್ರೆ, ಈ ಜಗತ್ತು ಮಿಥ್ಯ ಅಂತ ತಿಳಿಬೇಕಂದ್ರೆ ಪ್ರಯತ್ನ ಬೇಕಾಗತ್ತೆ. ಒಮ್ಮೊಮ್ಮೆ ಸುಳ್ಳು ಹೇಳಬಾರ್ದು ಅಂತಿದ್ರು ಸುಳ್ಳು ಹೇಳಕ್ಕಾಗ್ತದೆ ಜಗತ್ತಿನ ಮೇಲಿನ ಮೋಹದಿಂದ. ಯಾಕಂದ್ರೆ ಇದ್ರೊಳಗಿಲ್ಲ ಲಾಭ ಅಂತ ತಿಳ್ಕೊಂಡಿರ್ತಾನೆ, ಸುಳ್ಳು ಹೇಳಿದ್ರೆ ಲಾಭ ಆಕತ್ತೆ ಅಂತ ಸುಳ್ಳು ಹೇಳ್ತಾನೆ. ಯಾಕಂದ್ರೆ ಇದು ಲಾಭನ ಶ್ರೇಷ್ಠ ಅಂತ ತಿಳ್ಕೊಂಡಿರ್ತಾನೆ. ಅದಕ್ಕೆ ಎಲ್ಲ ದುರ್ಗುಣಗಳಿಗೆ ಕಾರಣ ಜಗತ್ತಿನ ಮೇಲಿನ ಮೋಹ, ಇದರೊಳಗಿದ್ದಂಥ ಸುಖಬುದ್ಧಿ. ಅದಕ್ಕೆ ವಿಚಾರ ಮಾಡಿ ಒಂದೊಂದು ಯಾಕೆ ಹಿಂಗೆ ಮಾಡ್ಬೇಕಿದು, ಯಾಕೆ ನನ್ನಲ್ಲಿ ಅಸತ್ಯ ಹುಟ್ಕೊಂತೀವಿ, ಸುಳ್ಳು ಯಾಕೆ ಬಂತೀವಿ, ರಾಗ ಯಾಕೆ ಬಂತೀವಿ, ದ್ವೇಷ ಯಾಕೆ ಬಂತೀವಿ, ಅಸೂಯೆ ಯಾಕೆ ಬಂತೀವಿ, ಎಲ್ಲದಕ್ಕೂ ಹಿಂದೆ ಕಾರಣ ಏನಾರ ಮಾಡಿ ಜಗತ್ತಿನ ವಿಷಯಾದಿಗಳಲ್ಲಿ ಸುಖ ಹೊಂದಬೇಕು ಅನ್ನೋದು ಐತಿ. ಅದಕ್ಕೆ ಹಂಗೆ ಮಾಡೋಕ್ಕಾಗ್ತದೆಲ್ಲ. ದ್ವೇಷನೂ ಬರೋದು ಅದಕ್ಕೆ, ರಾಗನೂ ಹುಟ್ಟೋದು ಅದಕ್ಕೆ, ಎಲ್ಲಾನು ಅದಕ್ಕೆ ಹುಟ್ಟುತ್ತಾವೆ. ಈ ದುರ್ಗುಣಗಳೆಲ್ಲ ಹುಟ್ಟಕ್ಕೆ ಅದೇ ಕಾರಣ ಆಗೈತಿ. ಅದಕ್ಕೆ ಈ ಸತ್ಯವನ್ನು ತಿಳಿದು ಇದನ್ನು ಪುನಃ ಪುನಃ ಜಪ ಮಾಡಿದರೆ, ಇದನ್ನು ನೆನೆದ್ರೆ ಇದರದ್ದಂಥ ದೋಷಗಳೇನದಾವಲ್ಲ ಕಡಿಮೆ ಅಂತ ಬರ್ತಾವೆ. ಇದೇ ದೋಷದಿಂದನೇ ಅಂತರಂಗದ ಸಮಾಧಾನ ಕೆಟ್ಟತಿ. ಏನಾದರೂ ಮನಸ್ಸು ಸಮ ಉಳಿದಿಲ್ಲ. ಅದಕ್ಕೆ ಈ ಜಗತ್ತು ವಿಷಮ ಅಂತ ತಿಳಿದಾಗನ, ನಿಜದ ಎಚ್ಚರ ಆದಾಗನ, ಕನಸಿನಿಂದ ಎಚ್ಚರ ಕನಸು ಹೆಂಗೆ ಸುಳ್ಳು ಅಂತಿಲ್ಲ ಹಂಗೆ ಎಚ್ಚರ ಆದಾಗ, ವಿವೇಕ ಜಾಗ್ರ ಆದಾಗ, ಈ ಜಗತ್ತು ಸುಳ್ಳು ಅನಿಸಿದಾಗ ಮನುಷ್ಯ ಆರಾಮಾಗ್ತಾನೆ, ಅಂತಃಕರಣ ಸಮ ಆಗ್ತೈತಿ. ಜಗತ್ತು ಸುಳ್ಳಂತ ಖಾತ್ರಿ ಆದ ಮೇಲೆ ರಾಗ ದೇಶಾದಿಗಳ ತನ್ನಿಂತಾನೆ ಹೊರಟು ಹೋಗ್ತಾವೆ. ಜಗತ್ತು ಸುಳ್ಳಾದ ಮೇಲೆ ಜಗತ್ತಿನ ಮೇಲೆ ಮೋಹ ಹೋಗುತ್ತೆ. ಜಗತ್ತಿನ ಮೇಲೆ ಮೋಹ ಹೋದ್ಮೇಲೆ ಈ ಮೋಹದ ಜಗತ್ತಿನ ಮೇಲಿನ ವಿಷಯಾದಿಗಳ ಮೇಲಿನ ಮೋಹ ಸಂಬಂಧನ ಸುಳ್ಳು, ದರೋಡೆ, ಅಸೂಯೆ ಎಲ್ಲ ಹುಟ್ಟುದು ಅದರ ಸಂಬಂಧನ ಹುಟ್ಟಿದ್ದು. ಅವೆಲ್ಲ ತಾನೆ ನಿಧಾನವಾಗಿ ಅದರ ಕಡೆ ಆ ವಿಚಾರಗಳ ಹುಟ್ಟೋದು ಒಳಗೆ. ಸುಳ್ಳು ಹೇಳಬೇಕು ಅನ್ನೋದು, ಮೋಸ ಮಾಡಬೇಕು ಅನ್ನೋದು, ದರೋಡೆ ಮಾಡಬೇಕು ಅನ್ನೋದು, ಇನ್ನೊಂದು ಪರ ವಿಷಯಗಳ ಮೇಲಿನ ಆಸಕ್ತಿ ಉಳಿದಿಲ್ಲ, ಅವಾಗ ಹಚ್ಚೋದಿಲ್ಲ, ಅದು ಮನಸ್ಸು ಮಾಡೋಕೆ ಹಚ್ಚೋದಿಲ್ಲ. ಅದಕ್ಕೆ ಇದು ಸಹಜವಾಗಿ ಬರ್ತಕ್ಕಂಥದ್ದು, ಇದು ವಿಚಾರದಿಂದ ಬರ್ತಕ್ಕಂಥದ್ದು, ವಿವೇಕದಿಂದ ಜಾಗರ ಆಗತಕ್ಕಂಥದ್ದು. ಹೆಂಗೆ ಸಹಜವಾಗಿ ಕನಸಿನಾಗಿಂತ ಎಚ್ಚರ ಆಗಿಬಿಡ್ತು ಕೂಡಲೇ, ಯಾರು ಎಬ್ಬಿಸ್ಲಿಲ್ಲ, ತಾನೇ ಎಚ್ಚರ ಆಗಿಬಿಡ್ತು. ಕನಸು ಸುಳ್ಳು ಅಂತ ಯಾರು ಹೇಳಿಲ್ಲ, ಎಚ್ಚರ ನೋಡಿದ, ಜಗತ್ತು ನೋಡಿದ, ಇಲ್ಲಿ ಬೇರೆ ಐತಿ, ಅಲ್ಲಿ ಬೇರೆ ಐತಿ, ಇದ್ರ ಮೇಲೆ ನಮಗೆ ಹೆಚ್ಚಿಗೆ ಉಂಟು.
ಅದಕ್ಕೆ ಸುಳ್ಳನ್ನು. ಹಂಗೆ ಸತ್ಯದ ಮೇಲೆ ನೀನು ನಂಬಿಕೆ ಹುಟ್ಟಿತೆ ಅಂದ್ರೆ, ಆತ್ಮ ರೋಣ ನನಗೆ ನಾನು ನಂಬಿಕೆ ಹುಟ್ಟಿತೆ ಅಂದ್ರೆ ಶರೀರ ಸುಳ್ಳು ಅನ್ನಿಸ್ತೈತಿ. ಹೆಂಗೆ ಕನಸಿನ ಶರೀರ ಎಚ್ಚರಕ್ಕೆ ಬಂದ ಕೂಡಲೇ ಸುಳ್ಳು ಅನ್ನಿಸ್ತೈತಿ. ಯಾಕಂದ್ರೆ ಇದನ್ನು ಖರೆ ಅಂತ ಹಿಡ್ಕೊಂಡೆವು, ಅದಕ್ಕೆ ಅದು ಸುಳ್ಳು ಅನ್ನಿಸ್ತಿ. ಕ್ಷಣಿಕ ಅನ್ನಿಸ್ತೆ ಅದು. ನಿದ್ದೆ ಎತ್ತಿದಾಗ ಅಷ್ಟೇ ಕರೆಯಪ್ಪ, ಅದು ಎಚ್ಚರ ಆಗ್ಲಿಲ್ಲ ಸುಳ್ಳು ಅದು. ಹಂಗೆ ಸತ್ಯದ ಕುರಿತು ಚಿಂತನೆ ಮಾಡಿ 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 ಆತ್ಮನ ನಾನನ್ನು ಅನುಭವ ಗಟ್ಟಿ ಆಯ್ತು ಅಂದ್ರೆ ಜಗತ್ತಿನ ಸುಳ್ಳು ಅನ್ನಿಸ್ತೈತಿ, ಈ ಶರೀರ ಸುಳ್ಳು ಅನ್ನಿಸ್ತೈತಿ. ಶರೀರ ಅನಿಶ್ಚಿತ, ನ ಶಾಶ್ವತ, ಇದು ಹುಟ್ಟು ಸಾವಿಂದ ಕೂಡಿದ್ದೈತಿ ಇದು ಅಂತೇಳಿ ಈ ಸತ್ಯ ಮನವರಿಕೆಯಾಗಿ ಒಳಗೆ ಗಟ್ಟಿ ಆದಾಗ ಇದ್ರ ಮೇಲೆ ಮೋಹ ಹೋಗತ್ತೆ. ಹೆಂಗೆ ಕನಸಿನಾಗ ಏನು ಕಂಡಿದ್ನ ಎತ್ತರ ಆದ ಮೇಲೆ ಅದು ಯಾವುದು ಉಳಿಲಿಲ್ಲ, ಹಂಗೆ ಅದರ ಮೇಲಿನ ಮೋಹ, ಕನಸಿನಾಗ ಏನು ಕಂಡಿದ್ನ ಅದ್ರ ಮೇಲಿನ ಮೋಹ ಯಾವುದರ ಉಳಿತೀನಿ ಇಲ್ಲಿ, ಅಲ್ಲಿ ಮೋಹ ಉಳಿಲಿಲ್ಲ. ಕನಸಿಂದ್ರಾಗ ಹುಟ್ಟಿದಂಥ ದ್ವೇಷ ಉಳಿಲಿಲ್ಲ, ಎಲ್ಲ ಹೋಗ್ಬಿಟ್ಟು ಕನಸಿನ ಜೋಡಿನ ಸುಳ್ಳು ಬಿಡ ಅಂತ ಬಿಟ್ಟು ಬಿಟ್ಟ. ಹಂಗೆ ಇದು ಎಚ್ಚರ ಆಯ್ತಂದ್ರೆ ಇದ್ರ ಮೇಲಿನ ಮೋಹ ಹೋಗತ್ತೆ. ಈ ಶರೀರದ ಮೇಲಿನ ಮೋಹ, ಜಗತ್ತಿನ ಮೇಲಿನ ಮೋಹ, ಮಡದಿ, ಮಕ್ಕಳು, ಹೊಲ ಮನೆ, ಸಿರಿ ಸಂಪತ್ತು, ಇದ್ರ ಮೇಲಿನ ಮೋಹ ಹೋಗಿಬಿಡುತ್ತೆ ಅಂದ್ರೆ ನಿಶ್ಚಿಂತ ಆರಾಮ. ಅದಕ್ಕೆ ಮೋಹವನ್ನು ಕಳ್ಕೊಳ್ಬೇಕಂದ್ರೆ ಈ ಸತ್ಯದ ಅನುಭವ ಆಗ್ಬೇಕಂದ್ರೆ ಎಚ್ಚರ ಆಗಬೇಕು. ಅದಕ್ಕೆ ಹೇಳ್ತಾರೆ ಅವರು, ಜಗತ್ತು ಮಿಥ್ಯ ಅಂತ ಹೇಳ್ತಾರೆ. ತೋರ್ತಕ್ಕಂಥ ಜಗತ್ತು ಸುಳ್ಳೈತಿ, ಇದು ವಿಷಮ ಐತಿ, ಇದು ಸತ್ಯ ಅಂತ ತಿಳ್ಕೊಂಡಿದ್ದ ಒಂದು ಅಪರಾಧ. ಅದಕ್ಕೆ ಇದನ್ನು ಇದನ್ನು ತಿಳ್ಕೊಂಡ ಮೇಲೆ ಇದ್ರ ಮೇಲೆ ಮೋಹ ಉಳಿದಿಲ್ಲ, ಅವಾಗ ನೀನು ನಿಶ್ಚಿಂತನಕ್ಕಿ. ಓಂ ಶಾಂತಿ ಶಾಂತಿ ಶಾಂತಿ.